ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫಾರಿನ್ ಹೋಗ್ತೀನಿ ಮಾವ, ಪ್ಲೀಸ್ ಕಳಿಸ್ಕೊಡು ಮಾವ. ಖುಷಿ ನನಗೆ ಒಳ್ಳೆ ಹಾಲನ್ನು ಉಂಡಂಗಾಗಿರ್ಬೇಕಲ್ಲ ನಿಂಗೆ. ನೀನು ಮನೆ ಬಿಟ್ಟು ಹೋದಾಗಿಂದ ನಮ್ಮ ಮನೆಗೆ ಏನೋ ಒಂದು ಒಳ್ಳೇದಾಗೈತೆ ಅಂದ್ರೆ ಅದು ಹಾರು ಬರ್ಬೇಕು. ನಿಂತವ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೆ. ಯಾಕೆ ಗೊತ್ತಾ, ಹಾರು ನಮ್ಮ ಮನೇಲಿ ನಿನ್ ಜಾಗನ ತುಂಬಿದ್ಲಿದ್ಲು. ನಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ಲು. ಆದ್ರೆ ನಿಂಗದನ್ನ ಸಹಿಸ್ಕೊಳಕ್ ಹಾಕಿಲ್ಲ. ಅದಕ್ಕೆ ಏನಾದ್ರೂ ಒಂದು ಮಾಡ್ತಾ ಇರ್ತೀಯ. ಅವರು ನಮ್ಮನ್ನೆಲ್ಲ ಬಿಟ್ಟು ಅಮೇರಿಕ ಹೋಯ್ತವಳೆ. ನಮ್ಮನ್ ಬಿಟ್ಟು ಹೋಗ್ಬೇಡ ಪಾರು. ನಿನ್ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಪಾರು ಅಂತ ಹೇಳೋಣ ಅನ್ಸ್ತಿದೆ. ಆದ್ರೆ ನನಗೆ ಐತಲ್ಲ, ಅದು ಒಳ್ಳಕ್ಕೆ ಇಲ್ಲ. ಅಲ್ಲ, ನೀವು ಹೋಗ್ಬೇಡ ಅಂತ ನಾನು ಹೆಂಗೆ ಹೇಳಿ ಹೇಳು? ಹಂಗಂತ ನಮ್ಮ ಸ್ವಾರ್ಥಕ್ಕೆ ಪಾರು ನಾನಿಲ್ಲಿ ಉಳಿಸ್ಕೊಳಕ್ಕಿಲ್ಲ. ನೋವು ನಮ್ಗೆ ಅಭ್ಯಾಸ ಆಗ್ಬಿಟ್ಟದೆ. ನಾನು ಪಾರುಗೆ ಮಾತು ಕೊಟ್ಟಿದ್ದೀನಿ. ಕೊಟ್ಟ ಮಾತನ್ನ ತಪ್ಪೋ ಬುದ್ಧಿ ನಿನಗಿರ್ಬೋದು, ಆದ್ರೆ ನನಗಿಲ್ಲ. ಪಾರು ಕೊಟ್ಟಿರೋ ಮಾತನ್ನ ನಾ ಉಳಿಸ್ಕೊತೀನಿ. ಆ ಜವಾಬ್ದಾರಿ ನಂದು. ಪಾರು ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಖುಷಿಯಾಗಿರ್ಬೇಕು, ಅವಳು ಸಂದಾಕಿರ್ಬೇಕು. ಅವಳ ನಗಾನೆ ನನ್ನ ಜೀವನದ ನಗ. ಆಟೆಯ ಆಹಾ, ಇವಳು ನಿಂತಿರೋ ಸ್ಟೈಲ್ ನೋಡ್ರೆ ಆರಾಮಾಗ ಅವಳೆ ಅನ್ಸ್ತೈತೆ. ಅದೇನು ಹೋಗಿತ್ತಾಳ? ಪಿಂಕಿ ಬೇಬಿ, ಯಾಕಮ್ಮಿ ಮಾತಾಡಮ್ಮಿ, ಯಾಕಮ್ಮಿ ಇದು ಯಾಕಮ್ಮಿ ಮುಖ ನೀ ಗಂಟಾಕತ್ತಿದ್ಯಾ? ಅಲ್ಲ ಕಣಮ್ಮಿ, ಜೀವನದಲ್ಲಿ ನೊಂದು ಬೆಂದು ಬೆಂಡಾಗಿರೋ ಈ ಬಾಡಿಗೆ ಪ್ರೀತಿಯ ಒಲವ ಅಮೃತಧಾರೆ ಸುರಿಸ್ಬಾರ್ದ? ಹೊಸಿ ನೋಡಮ್ಮಿ, ನಮ್ಮ ಮನೇಲಿ ಪರಿಸ್ಥಿತಿ ಬೇರೆ ತರನೇ ಇತ್ತು ಕಣಮ್ಮಿ. ಅದನ್ನೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ತಿರ್ಗಮ್ಮಿ, ನನ್ ಕೋಪ ಬಂದಿದೆ, ಸುಮ್ನಿದ್ ಬಿಡು. ನನಗ್ ಗೊತ್ತು ನಿನ್ ಕೋಪ ಹೆಂಗ್ ತಣ್ಣಗ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಏನ್ ಯಾವಾಗ್ಲೂ 2 ಚಾಕ್ಲೇಟ್ ತರ್ತಿದ್ದೆ, ಇವತ್ 4 ತಂದ್ಬಿಟ್ಟಿದ್ಯಾ? ಅದ ಅದು ಸ್ವಲ್ಪ ಹೊಸಿ ಜಾಸ್ತಿನೇ ಕಾಸಿತ್ತಿದೆ ಅದಕ್ಕೆ. ಅಬ್ಬಾ, ಅಂದ್ರೆ ನೀನು ಹೊಸಿ ಜಾಸ್ತಿನೇ ಕೋಪ ಮಾಡ್ಕೊಬಿಟ್ಟಿದ್ದ, ಅದಕ್ಕೆ ಜಾಸ್ತಿ ಚಾಕ್ಲೇಟ್ ಕೊಟ್ಟು ಕೋಪನ ಹೊಸಿ ತಣ್ಣಗ್ ಮಾಡೋಣ ಅಂತ. ಬರುವಾಗ ಚಾಕ್ಲೇಟ್ ಬದಲು ಬೇರೆ ಏನಾದ್ರೂ ತರ್ಬೇಕು ಸೀನಾ. ಏನ? ಸೀರೆ, ಬಳೆ, ಕಾಲ್ಗೆಜ್ಜೆ, ಕುಂಕುಮ, ಅರ್ಶನ, ಹೂವ. ಅವೆಲ್ಲ ಯಾಕೆ ಬೇಬಿ? ನಿನ್ ಹಣೆ ಕುಂಕುಮ ಇಟ್ಟು ಮೈಗ್ ಸೀರೆ ಉಡ್ಸಿ ಕೈಗೆ ಬಳೆ ತೊಡ್ಸಕ್ಕೆ. ಮತ್ತೆ ರೌಕೆ? ಮಾನ ಮರ್ಯಾದಿಲ್ವಾ ನಿಂಗೆ? ಕರೆಕ್ಟ್ ಅಲ್ವಾ? ನನಗೆ ಯಾಕೆ ಬಳೆ ಸೀರೆ ಎಲ್ಲ ಯಾಕೆ ಬೇಬಿ? ಇವಾಗಾದ್ರೂ ಗೊತ್ತಾಯ್ತಲ್ಲ ನಿನ್ ಗಂಡ್ಸಲ್ಲ ಅಂತ. ನೀನ್ ಕೈ ಕೊಟ್ಟಿದ್ದಕ್ಕೆ ತಾನೆ ನನ್ ಮನೆಗೋಗಿ ಏನೇನೋ ಅನ್ಸ್ಕೊಳ್ಬೇಕಾಗ್ ಬಂತು ಅಲ್ವೋ? ಹುಟ್ಟಿದ ಮಕ್ಳಿಗಾದ್ರೂ ಸ್ವಲ್ಪ ಧೈರ್ಯ ಇರುತ್ತೆ, ನಿನ್ಗ ಅದೂ ಇಲ್ವಲ್ಲೋ? ಹೌದು, ಹುಟ್ಟೋ ಮಕ್ಕಳಿಗೆ ಪ್ರಪಂಚದಲ್ಲಿ ಯಾವ ಅಪ್ಪನ ಉಗಿದು ತಲೆ ಮೇಲೆ ಹೊಡೆಯಲ್ಲ. ಆದ್ರೆ ನನಗಂಗಲ್ವಲ್ಲ, ನಾನು ಮಾತೆತ್ತರೆ ಉಗಿತಾರೆ, ತಲೆ ಎತ್ತರೆ ಬಡಿತಾರೆ. ನಮ್ಮಪ್ಪ ಮಿಲ್ಟ್ರಿ ಬಾದಪ್ಪ. ನನ್ಗೋಸ್ಕರ ನೀನ್ ಬದ್ಲಾಗ್ಬೇಕು ಸೀನಾ, ಇಲ್ಲ ಕಷ್ಟ ಆಗುತ್ತೆ. ಅದಂಗಲ್ಲ ಕಣಮ್ಮಿ, ನಾನು ಹೊಂಟಿದ್ದೆ. ಅದೇ ಟೈಮ್ಗೆ ನಮ್ಮ ಅತ್ತೆ ಮಾವ ಬಂದ್ಬಿಟ್ರು. ಹಂಗೆ ಬರಕಾಯ್ತದ? ನೀನೇ ಹೇಳು. ಮಾತಾಡ್ಸಿ ಆಮೇಲೆ ಬರ್ಬೋದಿತ್ತು ತಾನೆ. ಅದ ಸುಲಭ ಅಲ್ವಲ್ಲ. ಅದೇನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟು ಎಲ್ಲಾನು ಕಳ್ಕೊಂಡು ಅಂಬೋ ಅಂತ ಮನೆಗೆ ಬಂದು ಕೂತ್ಕೊಂಡವ್ರೆ. ಏ ಟೈಮಲ್ಲಿ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ನೋಡಕ್ ಬರಕಾಯ್ತದ? ಇಲ್ಲ ತಾನೆ. ನೋಡ್ಸಿನಾ, ಪ್ರೀತಿಲ್ ಸ್ವಾರ್ಥ ಇರ್ಬೇಕು. ನಾವ್ ಚೆನ್ನಾಗಿದ್ರೆ ಪ್ರಪಂಚ ನಮಗ್ ಚೆನ್ನಾಗ್ ಕಾಣಿಸುತ್ತೆ. ಆದ್ರೆ ನೀನ್ ಯಾಕೋ ಬೇರೆ ರೂಟಲ್ಲಿ ಹೋಗ್ತಿದ್ಯಾ ಅನ್ಸ್ತಿದೆ. ನನಗಿಂತ ನಿನ್ ಮನೆಯವರೇ ಹೆಚ್ಚಾಗಿದ್ದಾರೆ ನಿನ್ಗೆ. ಇಷ್ಟು ದಿನ ನೀನೇ ಎಲ್ಲ, ನಿನ್ ಬಿಟ್ರೆ ಜಗತ್ತಿಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಅಪ್ಪ ಅಮ್ಮ, ಆಮೇಲೆ ತಂಗಿ ಅಂತಿದ್ದೆ. ಇವಾಗ ಅವ್ರ ಜೊತೆಗೆ ಅತ್ತೆ ಮಾವನು ಸೇರ್ಕೊಂಡ್ಬಿಟ್ರಾ? ಈ ಲಿಸ್ಟಲ್ಲಿ ಪಿಂಕಿನೇ ಕಾಣಿಸ್ತಿಲ್ಲ.
ನಿನ್ಗೆ ಪ್ರೀತಿಗಿಂತ ಅವರೇ ಹೆಚ್ಚು ಅಂತ ಇವಾಗ ಗೊತ್ತಾಗ್ತಿದೆ. ನನಗೆ ಗೊತ್ತಾಗ್ದಿರೋದು ನಿನ್ಗೆ ಗೊತ್ತಾಯ್ತಮ್ಮಿ. ಸುಳ್ಬುರ್ಕ ಹೋಗ. ಪಿಕ್ಕಿ ಬೇಬಿ ನನ್ನ ಮಾತು ಕೇಳಮ್ಮಿ ಹೊಸಿ. ಅಮ್ಮಿ ಅಯ್ಯೋ ಹೊಂಟೆ ಹೋಯ್ತಾಳೆ. ಪಿಕ್ಕಿ 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 ನನ್ನ ಮಾತು ಕೇಳಮ್ಮಿ ಹೊಸಿ. ಅಮ್ಮಿ 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 ನಿಂತ್ಕೊಂಡು ನನ್ನ ಮಾತು ಕೇಳಮ್ಮಿ ಹೊಸಿ. ಇವಳು ನೋಡ್ರೆ ಹಿಂಗ ಆಡ್ತಾಳೆ, ಮನೆಗೆ ಹೊರೆ ನಮ್ಮಪ್ಪ ಹಂಗಾಡ್ತಾನೆ. ಏನು ಮಾಡಿ ಸಾಯೋದು? ಎಲ್ಲಾನು ಚೆನ್ನಾಗೇ ನಡೀತಿತ್ತು ಲೀಲಾ. ಬೆಳಗ್ಗೆ ಎದ್ದು ಕೈ ಮುಗ್ದು ಗಲ್ಲಾಪೆಟ್ಟಿಗೆ ನೋಡಿದ್ರೆ ಖಾಲಿ ಇರೋದು. 10 ಗಂಟೆ ಆಗ್ತಿದ್ದಂಗೆ ಗಲ್ಲಾಪೆಟ್ಟಿಗೆ ತುಂಬೋಗಿರೋದು. ಆಮೇಲೆ ಸಂಜೆ ಒಳಗೆ ಒಂದ್ಸಲ, ರಾತ್ರಿ ಒಳಗೊಂದ್ಸಲ, ಹಿಂಗೆ ದಿನಕ್ಕೆ 3 ಸಲ ಗಲ್ಲಾಪೆಟ್ಟಿಗೆ ತುಂಬೋಗಿರೋದು. ಆಟೋನ್ ದುಡ್ಡೇನಕ್ಕ? ಹೋಗ್ಲಿಲ್ಲ, ಬರೀ 500 ರೂಪಾಯಿ ನೋಟ್ಗಳೇ. ಸಿಟಿ ಅಲ್ವೇನೇ ಇರಲಿಲ್ಲ, ಚೆನ್ನಾಗೆ ವ್ಯಾಪಾರ ಆಯ್ತದೆ. ಅದ್ರಾಗೂ ನಾಟಿ ಕೋಳಿ ಸ್ಟೈಲು ಅಂದರೆ ಜನ ಮುಗಿ ಬೀಳ್ತಾರೆ. ಅಲ್ಲೆಲ್ಲ ಅವ್ರಿಗೆಲ್ಲ ಮನೆಯಲ್ಲಿ ಇಂಥ ಅಡುಗೆ ಸಿಗಕ್ಕಿಲ್ಲ, ಎಲ್ಲ ಹೋಟ್ಲೆ ಅಂದ್ಕೊಂಡವ್ರೆ. ಅದಕ್ಕೆ ಹಂಗೆ. ಅದಕ್ಕಂತ ತಗೊಳ್ಳಿ. ಅಲ್ಲ, ಈ ಸಿಟಿ ಹೆಣ್ಮಕ್ಳಂತೂ ಮೊಬೈಲಲ್ಲಿ ಹಿಂಗೆ ಒತ್ತಿರೆ ಮಂತಕ್ಕೆ ತಂದು ಕೊಡ್ತಾರಂತಲ್ಲ. ಹೌದು ಲೀಲಾ, ನಾವು ಅದನ್ನು ಮಾಡ್ಕೊಂಡಿದ್ವಿ. ಯಾರಾದರೂ ಫೋನ್ ಮಾಡಿದ್ರೆ ಮನೆ ತಕ್ಕೆ ತಗೊಂಡೋಗಿ ಕೊಡ್ತಿದ್ವಿ. ಕೈಲಿ ದುಡ್ಡಾಡಿದ್ರೆ ಸುಮ್ಮನೆ ಇರ್ತೀವ? ಅದು ಬೇಕು ಇದು ಬೇಕು ಅನ್ನೋ ಆಸೆ. ನನ್ನ ಗಂಡಂಗೆ ಟಿ ವಿ ಬೇಕು, ಆದರೆ ಚಿಕ್ಕದು ಬೇಡ, ದೊಡ್ಡ ಟಿವಿನೇ ಬೇಕು ಅನ್ನೋ ಆಸೆ. ಯಪ್ಪ, ಇಷ್ಟೊಂದು ದೊಡ್ಡ ಟಿವಿನಾ? ಮಾತಿಗೆ ಹಂಗೆ ಅಂತ ಇದ್ದಾಳೆ ಕಣೆ. ಹಂಗಂದ್ರೆ 70 ಇಂಚು 80 ಇಂಚು ಇರ್ತದಲ್ಲ, ಸಿನಿಮಾ ಟೆಂಟ್ ಇದ್ದಂಗೆ ಹಂಗೆ. ಮನೆಗೆ ಫ್ರಿಜ್ಜು, ಬಟ್ಟೆ ಒಗೆಯೋ ಮಿಷಿನು, ನೆಲ ಗುಡಿಸೋ ಮಿಷಿನು, ಮನೆ ತೊಳೆಯೋಕ್ಕೂ ಮಿಷಿನೇ. ಯುವಿ, ಕಸ ಗುಡ್ಸಕ್ಕೆ ನೆಲ ಸಾರ್ಸಕ್ಕೂ ಮಿಷಿನಾ? ಅಲ್ಲೆಲ್ಲ ಹಂಗೆ ಕಣಲಿಲ್ಲ. ಹೆಂಗಿದ್ದೋ ನಾವು ಎಲ್ಲ ಲಾಸ್ ಆಗಿ ಹೆಂಗಾಗ್ಬಿಟ್ವಿ. ಜಯ, ಲಾಸ್ ಆಯ್ತಾಯ್ತು ಕಣೆ ಅಂತ ನನ್ನ ಗಂಡ ನನಗೊಂದು ಮಾತು ಹೇಳಲಿಲ್ಲ. ಸಾಲ ಮಾಡಿ 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 ಕುತ್ತಿಗೆ ತಂದಿಟ್ಬಿಟ್ಟ. ಅಂಗಡಿ ಸಾಮಾನೆಲ್ಲ ಮಾರ್ಕೊಂಡ್ವಿ. ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ. ಮನೆ ಅಡ್ವಾನ್ಸ್ನ ಬಾಡಿಗೆಗೆ ವಜಾ ಮಾಡಿ ಮನೆ ಖಾಲಿ ಮಾಡಿ ಇಲ್ಲಿಗೆ ಬಂದು ಕೂತಿದ್ದೀನಿ. ಮಾದೇವ, ನನ್ನ ಕಷ್ಟನೆಲ್ಲ ಇನ್ಯಾರ ಹತ್ರ ಹೇಳ್ಕೊಳ್ಳೋ? ಇನ್ಯಾರೋ ದಿಕ್ಕು ನನಗೆ. ನೀನು ಒಳ್ಳೆ ಕಣಕ, ದಿಕ್ಕು ಅಂತೆಲ್ಲ. ಜೀವನ ಅಂದಮೇಲೆ ಏಳ್ಬೇಕು ಬೀಳ್ಬೇಕು. ಆವಾಗಲೇ ನಾವು ಮಜವಾಗಿ ಬದುಕಿದ್ವಿ ಅಂತ ಅನ್ಸೋದು. ಕಷ್ಟ ಬಂದಾಗ ಹೆಂಗಿರ್ತೀವಿ ಅನ್ನೋದು ಮುಖ್ಯ. ವ್ಯಾಪಾರದಲ್ಲಿ ಲಾಭ ನಷ್ಟ ಎಲ್ಲ ಇದ್ದಿದ್ದೇಯ. ನೀನೇನು ಯೋಚನೆ ಮಾಡಬೇಡ. ನೀನು ಎಲ್ಲಿ ಗಂಟೆ ಇಲ್ಲಿರ್ಬೇಕು ಅನ್ಸತ್ತೋ ಅಲ್ಲಿ ಗಂಟೆ ಇರು. ಯಾಕಿದ್ದಿ ಅಂತ ಯಾರೂ ಕೇಳಲ್ಲ, ಆಯ್ತಾ? ನಾವಿಲ್ವೇನ್ ಜಯಕ್ಕ? ಅದ್ಯಾಕೆ ಬೇಜಾರು ಮಾಡ್ಕಂತೀಯ? ಸುಮ್ಕಿರ, ಅಳ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.